ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ವಿತ್ ಸೌಮ್ಯ ಕನ್ನಡ. ಇವತ್ತು ನಾನು ತುಂಬಾ ರುಚಿಯಾಗಿ ದಿಢೀರಾಗಿ ಮಾಡುವಂತಹ ತಿಂಡಿ ರೆಸಿಪಿ ತಂದಿದ್ದೀನಿ. ಇದನ್ನ ಬೆಳಗಿನ ತಿಂಡಿಗೆ, ಲಂಚ್ ಬಾಕ್ಸ್ಗೆ ಅಥವಾ ರಾತ್ರಿ ಊಟಕ್ಕೂ ಮಾಡ್ಕೋಬೋದು. ತುಂಬಾ ಬೇಗ ಆಗ್ಬಿಡುತ್ತೆ. ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ಅಚ್ಕಾರದ ಪುಡಿ ಒಂದು ಅರ್ಧ ಚಮಚ, ಚಿಲ್ಲಿ ಫ್ಲೇಕ್ಸ್ ಅರ್ಧ ಚಮಚ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇಷ್ಟೇ ಸಾಕು, ಜಾಸ್ತಿ ಏನು ಮಸಾಲೆ ಏನು ಬೇಡ. ಒಂದ್ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಆಲೂಗೆಡ್ಡೆ ಸೇರಿಸ್ಕೋಬೇಕು. 2 ಆಲೂಗೆಡ್ಡೆನ ಚೆನ್ನಾಗಿ ವಾಶ್ ಮಾಡಿಕೊಂಡು ಸಿಪ್ಪೆ ತೆಗೆದ್ಬಿಟ್ಟು ಈ ಥರ ತುರಿದ್ಬಿಟ್ಟು ನೀರಿಗೆ ಹಾಕ್ಕೊಂಡಿದ್ದೀನಿ. ನೀರಿಗೆ ಹಾಕಿಲ್ಲ ಅಂದರೆ ಕಪ್ಪಗಾಗ್ಬಿಡುತ್ತೆ. ಸೊ ನೀರಿಗೆ ಹಾಕಿಟ್ಟಿದೆ. ಈಗ ಸ್ಕ್ವೀಸ್ ಮಾಡಿಬಿಟ್ಟು ನೀರೆಲ್ಲ ತೆಗೆದ್ಬಿಟ್ಟು ಆಲೂಗೆಡ್ಡೆನ ಹಿಟ್ಟಿಗೆ ಸೇರಿಸ್ಕೋಬೇಕು. ಈ ಥರ ಹಸಿ ಆಲೂಗೆಡ್ಡೆನೂ ಸೇರಿಸ್ಕೋಬೋದು. ಬೇಯಿಸ್ಕೊಂಡೇ ಹಾಕೋಬೇಕು ಅಂತ ಏನಿಲ್ಲ. ರುಚಿ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಅಷ್ಟೇ. ಈಗ ಇದಕ್ಕೆ 1 ಟೊಮಾಟೊ ಹಣ್ಣನ್ನ ಪೇಸ್ಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಇದು ಆಪ್ಷನಲ್ಲು. ಟೊಮಾಟೊ ಹಣ್ಣನ್ನ ಪೇಸ್ಟ್ ಮಾಡ್ಕೊಂಡು ಬೇಕಾದ್ರೂ ಹಾಕೋಬೋದು ಅಥವಾ ಸಣ್ಣಗೆ ಹೆಚ್ಕೊಂಡು ಬೇಕಾದ್ರೂ ಹಾಕೊಳ್ಳಿ. ಅಥವಾ ಟೊಮಾಟೊ ಹಣ್ಣು ಬೇಡವೇ ಬೇಡ ಅಂದರೆ ಅದ್ರ ಬದಲು ನೀವು ಸ್ವಲ್ಪ ನಿಂಬೆ ರಸ ಅಥವಾ ಸ್ವಲ್ಪ ಮೊಸರು ಸೇರಿಸ್ಕೊಳ್ಳಿ, ಅದು ಚೆನ್ನಾಗಿರುತ್ತೆ. ಇದ್ರ ಜೊತೆಗಿನ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಲೈಟಾಗಿ ಒಂದ್ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಸ್ವಲ್ಪನೇ ನೀರು ಹಾಕೊಳ್ತಾ ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸಲ ನೀರು ಜಾಸ್ತಿ ಹಾಕೋಬಾರ್ದು, ಜಾಸ್ತಿ ನೀರು ಥರನೂ ಮಾಡ್ಕೋಬಾರ್ದು. ಹಾಗೂ ನೋಡಿದ್ರಲ್ಲ, ಇದಕ್ಕೆ ಜಾಸ್ತಿ ಪದಾರ್ಥಗಳು ಸೇರಿಸ್ಕೊಂಡಿಲ್ಲ. ಮನೇಲಿ ಇರೋದ್ರಲ್ಲೇ ಒಂದು ಕೆಲವೇ ಪದಾರ್ಥಗಳು ಸೇರಿಸಿ ಮಾಡ್ತಿರೋದು ಈ ರೆಸಿಪಿ. ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಹದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ತುಂಬ ನೀರು ಥರ ಇಲ್ಲ, ತುಂಬ ಗಟ್ಟಿನೂ ಇಲ್ಲ. ಹೆಂಚು ಮೇಲೆ ಹಾಕ್ಬಿಟ್ಟು ಸ್ಪ್ರೆಡ್ ಆಗೋ ಥರ ಇರಬೇಕು ಅಷ್ಟೇ. ಇವಾಗ ಬೇಗ ದೋಸೆ ಮಾಡ್ಕೊಳ್ಳೋಣ. ಹೆಂಚನ್ನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಇವಾಗ ಬ್ಯಾಟರ್ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೋಬೇಕು. ಈ ಥರ ಸ್ಪೂನಿಂದ ಬೇಕಾದ್ರೂ ಮಾಡ್ಕೋಬೋದು ಅಥವಾ ಡೈರೆಕ್ಟ್ ಕೈಯಿಂದ ಬೇಕಾದ್ರೂ ಮಾಡ್ಕೋಬೋದು. ಈಸಿಯಾಗಿ ಆಗುತ್ತೆ. ಮತ್ತು ಸೈಜು ದೊಡ್ಡದಾಗಿ ಚಿಕ್ಕದಾಗಿ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಮಾಡ್ತಾಯಿದ್ದೀನಿ. ಈ ಥರ ಸ್ಪ್ರೆಡ್ ಎಲ್ಲ ಆದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಮೇಲೆ ಲೇಯರ್ ಎಲ್ಲ ಸ್ವಲ್ಪ ಡ್ರೈ ಆಗೋವರೆಗೂ ಕುಕ್ ಮಾಡ್ಕೋಬೇಕು. ಇವಾಗ ನೋಡಿ, ಮೇಲೆ ಎಲ್ಲ ಕಲರ್ ಚೇಂಜ್ ಆಗಿದೆ, ಸ್ವಲ್ಪ ಡ್ರೈ ಆಗಿದೆ. ಈಗ ಇದಕ್ಕೆ ಎಣ್ಣೆನೋ ತುಪ್ಪನೋ ಹಾಕ್ಕೊಂಡು ತಿರುಗಿಸ್ಕೋಬೇಕು. ಇದೇ ರೀತಿ 2 ಸೈಡು ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ನೋಡಿ, 2 ಸೈಡು ಚೆನ್ನಾಗಿ ಕುಕ್ ಆಗಿದೆ. ಟೊಮಾಟೊ ಹಣ್ಣು ಹಾಕಿದ್ದೀವಲ್ಲ, ಆ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇದೇ ರೀತಿ ಮಿಕ್ಕಿದ ದೋಸೆನೂ ಮಾಡ್ಕೋಬೇಕು. ಇವಾಗ ತುಂಬಾ ರುಚಿಯಾಗಿ, ತುಂಬಾ ಮೃದುವಾಗಿ ದಿಢೀರ್ ದೋಸೆ ರೆಡಿಯಾಗಿದೆ. ಎಷ್ಟು ರುಚಿಯಾಗಿರುತ್ತೆ ಅಂದರೆ ಇದಕ್ಕೆ ಯಾವುದೇ ನೆಂಚಿಗೆ ಕೂಡ ಬೇಕಾಗಲ್ಲ. ಮಕ್ಕಳು ಹಾಗೇ ಖಾಲಿ ಮಾಡಿಬಿಡ್ತಾರೆ ಇದನ್ನು. ಅಡುಗೆ ಮಾಡೋಕ್ಕೆ ಟೈಮ್ ಇಲ್ಲದಿದ್ದಾಗ, ಹೊಟ್ಟೆ ತುಂಬ ಹಸಿವು ಇದ್ದಾಗ ಇದನ್ನು ನೀವು ಟ್ರೈ ಮಾಡ್ಬೋದು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.